ಮಾನ್ಯ, ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಪ್ಪ ಇವತ್ತು. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅನ್ನೋಣ ಅದರಲ್ಲಿ 2 ಪಾರ್ಟ್ಸ್ ಇರುತ್ತಲ್ಲ, ಒಂದು ಫಿಲಮೆಂಟ್, ಇನ್ನೊಂದು ಆಂಕರ್. ಆಂಕರ್ ಬಗ್ಗೆ ನೋಡೋದಲ್ವ, ಎರಡು ಲೋಬ ಇರುತ್ತಲ್ಲ, ಈ ಲೋಬ ಇದನ್ನ ಡೈಲೋಬ್ ಅಂತ ಕರಿತೀವಿ. ಲೋಬನ ಡಿವೈಡ್ ಮಾಡಿದ್ರಲ್ಲ, ಆಂತರ್ನ ಕಟ್ ಮಾಡಿದ್ರೆ ಆಂತರ್ನ ಕಟ್ ಮಾಡಿದ್ರಲ್ಲ ಯಾವ ಥರ ಕಟ್ ಮಾಡಬೇಕು? ಅಡ್ಡವಾಗಿ ಕಟ್ ಮಾಡಬೇಕು. ಟ್ರಾನ್ಸ್ಫರ್ ಸೆಕ್ಷನ್ ಅಂತೀವಿ. ಏನಂತೀವಿ? ಟ್ರಾನ್ಸ್ಫರ್ ಸೆಕ್ಷನ್ ಆಗಿ ಕಟ್ ಮಾಡಬೇಕು. ಹ್ಞೂ. ಕಟ್ ಮಾಡಿದ್ರೆ ಈ ಥರ ಕಾಣಿಸುತ್ತಲ್ಲ, ಅಂದರೆ ಈ ರೀಸನ್ನ ಟೀಕ ಅಂತ ಕರೀತೀವಿ. ಈ ರೀಸನ್ನು ಟೀಕ ಅಂತ ಕರೀತೀವಿ. ಇದನ್ನು ಟೀಕ ಅಂತ ಕರೀತೀವಿ. ಈ ರೀಸನ್ ಕೂಡ ಟೀಕ ಅಂತ ಕರೀತೀವಿ. ಇದರಲ್ಲಿ 4 ಟೀಕ ಇರುತ್ತಲ್ಲ, ಅದರಲ್ಲಿ ಒಂದು ಲೋಬದಲ್ಲಿ 2 ಟೀಕಸ್ ಇರುತ್ತಲ್ಲ, ಇನ್ನೊಂದು ಲೀಬದಲ್ಲಿ 2 ಟೀಕಸ್ ಇರುತ್ತಲ್ಲ, ಅದರಿಂದ ಇದನ್ನ ಡೈಥೀಕಸ್ ಅಂತ ಕರಿತೀವಿ. ಈ ರೀಸನ್ ಅದರಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ಅದರಲ್ಲಿ ಇಟ್ ಪ್ರೊಡ್ಯೂಸಸ್ ಪೋಲನ್ ಗ್ರೇನ್. ಇದರಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಮೈಕ್ರೋಸ್ಪೊರೆಂಜಿಯದಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತೆ? ಪೋಲನ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಸ್ಟೇಮನಲ್ಲಿ ಆಂಥರ್ ಇರುತ್ತೆ, ಫಿಲಮೆಂಟ್ ಇರುತ್ತೆ, ಆಮೇಲಿಂದ ಆಂಥರಲ್ಲಿ 2 ಲೋಬ್ಸ್ ಇರುತ್ತೆ, ಅದಕ್ಕೆ ನಾವು ಅದನ್ನ ಬೈಲೋಬ್ಡ್ ಅಂತೀವಿ. ಹಾಗೆ ಆಂಥರ್ನ ನಾವು ಕ್ರಾಸ್ ಸೆಕ್ಷನಲ್ಲಿ ಕಟ್ ಮಾಡಿದಾಗ ನಮಗೆ 4 ತಿಕ್ಕ ಕಾಣಿಸುತ್ತೆ. ಒಂದು ಲೋಬಲ್ಲಿ 2 ತಿಕ್ಕಗಳಿರುತ್ತೆ, ಆದ್ದರಿಂದ ಅದನ್ನು ನಾವು ಡೈಥಿಕಸ್ ಅಂತ ಕರಿತೀವಿ. ಹಾಗೆ ಮೈಕ್ರೋಸ್ಪೊರೆಂಜಿಯಮಲ್ಲಿ ಪೋಲನ್ ಗ್ರೈನ್ಸು ರಿಲೀಸ್ ಆಗುತ್ತೆ, ಪೋಲನ್ ಗ್ರೈನ್ಸು ಫಾರ್ಮ್ ಆಗುತ್ತೆ. ಸರಿನಾ?